ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಮನೆಯಲ್ಲೇ ಜಾಮೂನನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿಯಂತೂ ಅದ್ಭುತವಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾರು ಬೇಕಾದರೂ ಮಾಡ್ಬೋದು. ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ನೀವು ಚಾಚೂ ತಪ್ಪದೆ ಪಾಲಿಸಿದ್ರಿ ಅಂತಂದರೆ ಈ ಒಂದು ಅಡುಗೆ ಕೆಟ್ಟೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಒಲೆ ಮೇಲೆ ಒಂದು ದಪ್ಪ ತಳದ ಬಾಣಲೆಯನ್ನು ಇಟ್ಬಿಟ್ಟು ಈ ಥರ ಚಮಚದಲ್ಲಿ 2 ಚಮಚದಷ್ಟು ತುಪ್ಪವನ್ನು ಹಾಕಿ 1 ಲೋಟದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು 160ರಿಂದ 180 ಗ್ರಾಮ್ ಇರ್ಬೋದು ಗೋಧಿ ಹಿಟ್ಟು, ತೂಕದ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ. ಇದನ್ನು ಸಣ್ಣ ಉರಿನಲ್ಲೇ ಚೆನ್ನಾಗಿ ಹುರಿಬೇಕಾಗುತ್ತೆ. ನೋಡಿ, ಗೋಧಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಹುರಿತೀರೋ ಈ ಜಾಮೂನುಗಳು ಅಷ್ಟೇ ರುಚಿಯಾಗಿ ಬರುತ್ತೆ. ಗೋಧಿ ಹಿಟ್ಟು ಒಂದು ಅರ್ಧ ಭಾಗ ಹುರಿದಿದ್ದಾದಮೇಲೆ ಮತ್ತೆ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ಬಿಟ್ಟು ಅದು ಚೆನ್ನಾಗಿ ಘಮ ಬಿಡೋವರೆಗೂ ಥರ ಅದು ತರಿ ತರಿ ಆಗುತ್ತೆ. ಅಂದರೆ ಒಂಥರ ರವೆ ರವೆ ಥರ ಅನಿಸ್ತಾ ಇರುತ್ತೆ. ಈ ಥರ ಆ, ಹುರಿಬೇಕಾದ್ರೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಹಿಂಗೆ ಬೆರಳಲ್ಲಿ ಇದು ಮಾಡಿದ್ವಿ ಅಂತಂದರೆ ಆ ಥರ ಅನಿಸುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕಾಗುತ್ತೆ. ಆಮೇಲೆ ಒಂದು ತಟ್ಟೆಯಲ್ಲಿ ಆ ಒಂದು ಹಿಟ್ಟನ್ನು ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಿ. ಅದು ಪೂರ್ತಿ ತಣ್ಣಗಾಗಿದ್ದು ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ. ನೋಡಿ, ಚೂರೇ ಚೂರು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಜೊತೆಗೆ ಮತ್ತೆ 2 ಚಮಚ, ಒಟ್ಟಾರೆ ಇದಕ್ಕೆ ನಾನಿಲ್ಲಿ ಅದೇ ಚಮಚದಲ್ಲಿ 6 ಚಮಚದಷ್ಟು ತುಪ್ಪವನ್ನು ಬಳಸಿದ್ದೀನಿ. ಇಷ್ಟು ಹಾಕಿದ್ದಾದಮೇಲೆ ಒಂದು ಸತಿ ಚೆನ್ನಾಗಿ ಹಿಂಗೆ ಕಲಸಿ ತುಪ್ಪ ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಕೂಡಬೇಕು. ಆಮೇಲೆ ನಾನಿಲ್ಲಿ ಆ ಚಮಚದಲ್ಲಿ ಒಂದು 2 ಚಮಚದಷ್ಟು ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ಮಾಡಲಿಕ್ಕೆ ಅಂತೇಳಿ ಒಂದು ₹10 ಹಾಲಿನ ಪುಡಿ ತೊಗೊಬಂದಿದ್ದೆ, ಒಂದು ಪ್ಯಾಕೆಟು. ಅಳತೆ ಹೇಳ್ಬೇಕಂದ್ರೆ ಅದೇ ಚಮಚದಲ್ಲಿ ಒಂದು 2 ಚಮಚ ಹಾಲಿನ ಪುಡಿ ಹಾಕ್ಕೊಂಡ್ಬಿಟ್ಟು ಹಿಂಗೆ ಚೆನ್ನಾಗಿ ಕಲಿಸ್ಬೇಕು. ನೋಡಿರಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಮಿದ್ರಿ ಅಂತಂದರೆ ಈ ಥರ ಉಂಡೆ ಆಗಬೇಕು. ಆ ಥರ ಆಗ್ತಿದೆ ಅಂತಂದರೆ ಜಾಮೂನು ಮಾಡಲಿಕ್ಕೆ ಸರಿಯಾದ ಹಿಟ್ಟು ಸಿದ್ಧವಾಗಿದೆ ಅಂತ ಅರ್ಥ. ಆಮೇಲೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ತೊಗೊಂಡ್ಬಿಟ್ಟು ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳುವಾಗಿ ಕೂಡ ಇರಬಾರ್ದು. ತುಂಬ ತೆಳುವಾಗಿತ್ತು ಅಂತಂದರೆ ಎಣ್ಣೆ ಕುಡಿಯುತ್ತೆ, ತುಂಬ ಗಟ್ಟಿಯಾಗಿತ್ತು ಅಂತಂದರೆ ಒಣ ಒಣ ಅಂತ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ಒಂದು ಹದಕ್ಕೆ ಹಿಟ್ಟನ್ನು ನೀವು ಕಲಿಸ್ಕೊಂಡ್ರಿ ಅಂತಂದರೆ ಈ ಒಂದು ಜಾಮೂನುಗಳು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಕಲಸಿದ್ದಾದಮೇಲೆ ಇದಕ್ಕೆ ಯಾವುದಾದ್ರೂ ಒಂದು ಪಾತ್ರೆನ ದಬಾಕ್ಬಿಟ್ಟು ಒಂದು 10 ನಿಮಿಷ ನೆಂದ್ಕೊಳ್ಳೋದಕ್ಕೆ ಬಿಡಿ. ಆಮೇಲೆ ಅದೇ ಬಾಣಲೆಗೆ ನಾನಿಲ್ಲಿ 3/4 ಲೋಟದಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. 3/4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕರಗಿದ ಮೇಲೆ ಇನ್ನೂ 1/4 ಲೋಟ ನೀರನ್ನು ಹಾಕ್ತೀನಿ. ಒಟ್ಟಾರೆ 3/4 ಲೋಟ ಬೆಲ್ಲಕ್ಕೆ 1 ಲೋಟ ನೀರನ್ನು ಹಾಕಿಬಿಟ್ಟು ಜೊತೆಗೆ ಒಂದೆರಡು ಲವಂಗನ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು 2-3 ಏಲಕ್ಕಿನ ಹೀಗೆ ದೊರಗ ಕೊಟ್ಬಿಟ್ಟು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಬೆಲ್ಲದ ಪಾಕ ಆಗಿರೋದ್ರಿಂದ ತುಂಬ ಮಂದವಾಗಿ ಒಂದೇಳೆ ಪಾಕ ಬರೋವರೆಗೂ ಕುದಿಸೋದು ಬೇಕಾಗಿಲ್ಲ. ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಕುದಿಸಿದ್ವಿ ಅಂತಂದರೆ ಸಾಕಾಗುತ್ತೆ. ಒಂದು 4ರಿಂದ 5 ನಿಮಿಷದಲ್ಲಿ ಚೆನ್ನಾಗಿ ಕುದ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸಣ್ಣವರಿಗಿನ ಸ್ವಲ್ಪ ಜಾಸ್ತಿ ಉರಿ ಇಟ್ಟು ಈ ಥರ ಕುದಿಸ್ಬಿಟ್ಟು ಅದನ್ನ ಆ ಕಡೆ ಒಲೆ ಮೇಲೆ ಇಡ್ತಾಯಿದ್ದೀನಿ. ಈಗ ಒಲೆಯನ್ನು ಆಫ್ ಮಾಡಿಬಿಟ್ಟು ಇಲ್ಲೇನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀವಿ ಜಾಮೂನ್ದು, ಇದನ್ನ ಇನ್ನೂ ಸತಿ ಹಿಂಗೆ ಲಘುವಾಗಿ ನಾದಬೇಕು. ತುಂಬ ಏನು ಒತ್ತಿ ಒತ್ತಿ ನಾದಬಾರ್ದು. ಆಮೇಲೆ ಒಂದು ಸ್ವಲ್ಪ ಉಂಡೆಯನ್ನು ತೊಗೊಂಡ್ಬಿಟ್ಟು ಈ ಥರ ಉಂಡೆ ಮಾಡಿಬಿಟ್ಟು ಕೈಯಲ್ಲೇ ಈ ಥರ ಮಾಡಿದಿರಿ ಅಂತಂದರೆ ಈ ಒಂದು ಆಕಾರಕ್ಕೆ ಬರುತ್ತೆ. ಈ ಒಂದು ಜಾಮೂನುಗಳನ್ನು ಈ ಒಂದು ಆಕಾರಕ್ಕೆ ಮಾಡ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಪಾಕ ಕುಡಿಯುತ್ತೆ. ತುಂಬ ಚೆನ್ನಾಗಿ ಕೂಡ ಇರ್ತದೆ ತಿನ್ನಲಿಕ್ಕೆ. ಎಲ್ಲದನ್ನು ಕೂಡ ಈ ಥರ ಮಾಡ್ಕೊಳ್ಳಿ. ಏನಾದ್ರು ಸ್ವಲ್ಪ ಬಾಯಿ ಬಿಟ್ಟಿದೆ ಅಂತಂದರೆ ಸ್ವಲ್ಪ ಒಂದು ಬೆರಳಲ್ಲಿ ಹಿಂಗೆ ಮಾಡಿದಿರಿ ಅಂತಂದರೆ ಮತ್ತೆ ಅದು ಅಂಟ್ಕೊಳ್ಳುತ್ತೆ. ನೋಡಿರಿ, ಎಲ್ಲದನ್ನು ಕೂಡ ಈ ಒಂದು ಅಳತೆಗೆ ಇದು ಮಾಡ್ಕೊಳ್ಳಿ. ಇದೇನು ತುಂಬ ಮಾಮೂಲಿ ಜಾಮೂನು ಉಬ್ಬಿದಂಗೆ ಇದೇನು ಉಬ್ಬೋದಿಲ್ಲ. ಹಾಗಾಗಿ ತೊಂದರೆ ಇಲ್ಲ. ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಬಿಟ್ಟು ಎಣ್ಣೆನ ಆ ಕಡೆ ಕಾಯೋದಕ್ಕೆ ಇಡಬೇಕು. ಎಲ್ಲದನ್ನು ಈ ಥರನೇ ಮಾಡಿಕೊಡ್ರಿ ನೋಡಿ. ಅಥವಾ ನಿಮಗೆ ನೋಡಿ, ಯಾರಾದ್ರೂ ಸ್ವಲ್ಪ ಸ್ವೀಟನ್ನು ಕಡಿಮೆ ತಿಂತೀವಿ ಅಂತಕ್ಕಂಥವ್ರು ಈ ಥರ ಉಂಡೆಗಳನ್ನು ಮಾಡ್ಕೋಬೋದು. ಈ ಥರ ಉಂಡೆ ಥರ ಮಾಡ್ಕೊಂಡ್ವಿ ಅಂತಂದರೆ ಸ್ವಲ್ಪ ಪಾಕ ಕಡಿಮೆ ಹಿಡಿಯುತ್ತೆ. ಸ್ವಲ್ಪ ಎಣ್ಣೆ ಕಾಯಬೇಕು, ಜಾಸ್ತಿ ಕಾದಿರಬಾರ್ದು. ನೋಡಿರಿ, ಇದು ಆಗ್ತಿದ್ದಂಕಲ್ಲೇ ನಿಧಾನಕ್ಕೆ ಗುಳ್ಳೆಗಳು ಬರಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆ ಜಾಸ್ತಿ ಕಾದಿತ್ತು ಅಂತಂದರೆ ಮೇಲೆ ಕೆಂಪು ಹತ್ಬಿಡ್ತವೆ, ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ. ಹೀಗೆ ಎಣ್ಣೆ ಸ್ವಲ್ಪ ಕಾದಿರಬೇಕು. ಆವಾಗ ಇದನ್ನು ಎಲ್ಲದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕರಿಬೇಕಾಗತ್ತೆ. ಡೀಪ್ ಫ್ರೈ ಅಂತೀವಲ್ಲ ಆ ಥರ ಇದನ್ನು ಕರಿಬೇಕು. ಮೇಲಿಂದ ಒಳಗಿನವರೆಗೂ ಚೆನ್ನಾಗಿ ಇದು ಬೇಯಬೇಕಾಗತ್ತೆ. ಚೆನ್ನಾಗಿ ನಿಮಗೇನಾದ್ರೂ ಜಾಸ್ತಿ ರೋಸ್ಟ್ ಆಗಿದ್ರೆ ಇಷ್ಟ ಆಗಿತ್ತು ಅಂತಂದರೆ ಜಾಸ್ತಿ ಕರೀರಿ. ಇಲ್ಲ ಈ ಒಂದು ಹಂತಕ್ಕೆ ಸಾಕು ಅಂತಂದರೆ ನೀವು ಇವಾಗಲೇ ತೆಗೆದುಬಿಟ್ಟು ಬೆಲ್ಲದ ಪಾಕಕ್ಕೆ ಹಾಕಬಹುದು. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ 1 ಲೋಟದಷ್ಟು ಸಕ್ಕರೆಯನ್ನು ತೊಗೊಂಡ್ಬಿಟ್ಟು 1 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಅಂಟು ಪಾಕ ಬರೋವರೆಗೂ ಪಾಕ ಮಾಡಿಬಿಟ್ಟು ಅದರಲ್ಲಿ ಇದನ್ನು ಹಾಕಿದ್ರಿ ಅಂತಂದರೆ ಅವು ಕೂಡ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ.
ಸಕ್ಕರೆ ಪಾಕ ಆದರೆ ಇನ್ನೂ ಸ್ವಲ್ಪ ಬೇಗ ಹಿಡಿಯುತ್ತೆ. ಇದು ಬೆಲ್ಲದ್ದಾಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಬೆಲ್ಲದ ಪಾಕವನ್ನು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ತುಂಬ ಗಟ್ಟಿಯಾಗಿತ್ತು ಅಂತಂದರೆ ಪಾಕ ಹಿಡಿಯೋದಿಲ್ಲ. ಹಾಗಾಗಿ ನಾನಿಲ್ಲಿ ಏನು ತೋರಿಸಿದ್ದೀನಿ ಈ ಒಂದು ಹದಕ್ಕೆ ಇದ್ದರೆ ಆಯಿತು. ಅದರ ಹಸಿ ವಾಸನೆ ಹೋಗಿರಬೇಕಷ್ಟೆ. ನಿಮ್ಮಲ್ಲಿ ಬೆಲ್ಲದ ಪುಡಿ ಇಲ್ಲ ಅಂತಂದರೆ ಬೆಲ್ಲವನ್ನು ಮಾಮೂಲಿ ಅಚ್ಚು ಬೆಲ್ಲದ ಉಂಡೆ ಬೆಲ್ಲ ಯಾವುದಿರುತ್ತೆ ಅದನ್ನು ಕೊಟ್ಟಿ ಪುಡಿ ಮಾಡಿಬಿಟ್ಟು ಒಂದು ಮುಕ್ಕಾಲು ಲೋಟದಷ್ಟು ಬೆಲ್ಲವನ್ನು ತೊಗೊಂಡ್ಬಿಟ್ಟು ಕರಗಿಸಿ ಹಾಕ್ಕೊಂಡ್ರಿ ಅಂತಂದರೆ ಅದರಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಬೆಲ್ಲದ ಪಾಕಕ್ಕೆ ಹಾಕಿದ ಮೇಲೆ ಅದನ್ನು ಮತ್ತೆ ಪಾಕ ಎಲ್ಲ ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಅದನ್ನು ಆಗಾಗ ತಿರುಗಿಸ್ತಾ ಇರಬೇಕು. ನಾನಿಲ್ಲಿ ಕೆಲವನ್ನ ಉಂಡೆಗಳ ಥರನೂ ಮಾಡ್ಕೊಂಡಿದ್ದೆ. ಈ ಬರೀ ಉಂಡೆಗಳನ್ನು ತಿನ್ನಲಿಕ್ಕೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ನೀವು ಜಾಮೂನು ಉಂಡೆಗಳನ್ನು ಎಣ್ಣೆಯಿಂದ ಕರೆದ ಮೇಲೆ ಪಾಕಕ್ಕೆ ಹಾಕೋದಕ್ಕೂ ಮುಂಚೆ ತಿಂದರೆ ಎಷ್ಟು ರುಚಿಯಾಗಿರ್ತವೆ, ಇವು ಅವಕ್ಕಿಂತ ರುಚಿಯಾಗಿರ್ತವೆ. ಇವು ಸ್ವಲ್ಪ ದುಂಡಗೆ ಮಾಡ್ಕೊಂಡ್ವಿ ಅಂತಂದರೆ ಸ್ವಲ್ಪ ಒತ್ತಿರ್ತೀವಲ್ಲ ಪಾಕ ಒಳಗೆ ಇಳ್ಕೊಳ್ಳೋಕ್ಕೆ ಭಾಳ ಸಮಯ ಬೇಕಾಗುತ್ತೆ. ಈ ಥರ ಉದ್ದುದ್ದಕ್ಕೆ ಮಾಡ್ಕೊಂಡ್ರಿ ಅಂತಂದರೆ ಬೇಗ ಪಾಕ ಹಿಡ್ಕೊಂಡ್ಬಿಟ್ಟು ತುಂಬ ರುಚಿಕಟ್ಟಾದ ಜಾಮೂನುಗಳು ಹಾಗೆ ಹೋಗ್ಬಿಡ್ತವೆ. ನಿಮಗೇನಾದರೂ ಈ ಒಂದು ಪಾಕ ವಿಧಾನ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ. ನಾನು ಏನೇನು ಹೇಳಿದ್ದೀನಿ ಅಷ್ಟನ್ನು ನೀವು ಚಾಚು ತಪ್ಪದೆ ಪಾಲಿಸಿದ್ರಿ ಅಂತಂದರೆ ಖಂಡಿತವಾಗ್ಲೂ ಕೂಡ ಈ ಒಂದು ರೆಸಿಪಿ ಕೆಟ್ಟೋಗೋದಕ್ಕೆ ಸಾಧ್ಯವೇ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಸರಿ, ಹಾಗಾದರೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಂತೆ. ಧನ್ಯವಾದಗಳು. ನಮಸ್ತೆ.